cinema ಮಾಡ್ತೀನಿ ಅಂತ. So one cinema we are hoping it will release in December. Having said that, Satyajyoti Sudeep Cheran ಜೊತೆ first to collaborate ಆಗಬೇಕಾಗಿತ್ತು, but it didn't work out. I just wanted to know a curiosity. One time Ali, you were so inspired by Cheran's movie and you did a remake of one of his movies which was a big hit. Why Cheran's script did not work for today's times, or did it not align to your kind of movies you wanted to do? No, ಚೇರನ್ ಅವರು ಬಹಳ ದೊಡ್ಡ ನಿರ್ದೇಶಕರು, ಬಹಳ ಹೆಸರಾಂತ ನಿರ್ದೇಶಕರು, and I really love the way he tells the story, and that is why we collaborated. Collaboration ಆಗಿದ್ದೆ because I really admire the way he tells the story. But sometimes, ಈಗ ಫಾರ್ ಎಕ್ಸಾಂಪಲ್, ನಾನು ಅಲ್ಲಿ ಕುತ್ಕೋತಿದ್ದಾಗೇನೆ ತುಂಬ ಆ್ಯಕ್ಚುಲಿ ನೆನ್ನೆ ರಾತ್ರಿ ಊಟ ಮಾಡೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ನಾವು ತಿನ್ನೋದೇ 2 ಹೊತ್ತು. ಈಗ ಬೆಳಗ್ಗೆ ಮುಂದೆ ಸಿಕ್ಕಾಪಟ್ಟೆ ಹೊಟ್ಟೆಶು. ನಾನು ಬರ್ತಾನೆ ಹೇಳಿದೆ ನಾನು ಕೊಡಿ ಅಂತ. 2 ಇಡ್ಲಿ ತಂದಿಟ್ರು. ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ಎರಡು ಬೈಟ್ ತೊಗೋತಿದ್ದಂಗೆ ವಾಪಸ್ ಕಳಿಸ್ದೆ. ಅಂದರೆ ಈಗ ಬೇಡ, ಸೆಟ್ ಆಗ್ತಾ ಇಲ್ಲ ಅಂತ. ಹಾಗೆ ಆ ತಟ್ಟೆ ಅಲ್ಲಿದ್ದಿದ್ದು ಇಡ್ಲಿ ಮಿಸ್ಟೇಕು ಅಲ್ಲ, ಕೊಟ್ಟಿರೋರ್ದು ಮಿಸ್ಟೇಕ್ ಅಲ್ಲ, ನಂದು ಮಿಸ್ಟೇಕ್ ಅಲ್ಲ, ಬಟ್ ಆ ಸಂದರ್ಭದಲ್ಲಿ ನನಗೆ ಅದು ಸೆಟ್ ಆಗಿಲ್ಲ. ಹೀಗೇ ಚೇರನ್ ಅವ್ರ ಬಗ್ಗೆ ಮಾತಾಡೋಷ್ಟು, ಅವ್ರದ್ದು ವ್ಯಕ್ತಿತ್ವದ ಬಗ್ಗೆ ಅಥವಾ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ ನಾನಲ್ಲ. ಬಟ್ ಐ ಸ್ಟಿಲ್ ಫೀಲ್ ಅಟ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್ ಆ ಕೊಲಾಬರೇಷನ್ ಮೇ ಬಿ ವಂಡರ್ಫುಲ್, ಬಟ್ ಹೇಳ್ತಾ ಇರೋ ರೀತಿ ಅಥವಾ ಕತೆ ನಮಗೆ ಈ ಸಂದರ್ಭಕ್ಕೆ ಬೇಡ ಅನ್ನಿಸ್ತು. ಕನ್ನಡ ಚಿತ್ರರಂಗದಲ್ಲಿರುವ ಪರಿಸ್ಥಿತಿ, ಇಲ್ಲಿ ತುಂಬ ಅನ್ಸರ್ಟನ್ಟಿ ಇರೋವಾಗ ಆ ಥರ ಸಿನಿಮಾ ರೈಟ್ ನೌ ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಡೂಯಿಂಗ್. ಪ್ರಾಬಬ್ಲಿ ಒನ್ಸ್ ಸಮಥಿಂಗ್ ಸೆಟಲ್ ಡೌನ್, ಲೈಕ್ ಫಾರ್ ಎಕ್ಸಾಂಪಲ್ ಆಟೋಗ್ರಾಫ್ ಅಂತ ಒಂದು ಸಿನಿಮಾ ತಗೊಳ್ಳೋಣ, ಅದ್ಭುತವಾದಂಥ ಸಿನಿಮಾ. ಬಟ್ ಕ್ಯಾನ್ ವಿ ಡೇರ್ ಟು ಡೂ ಇಟ್ ಟುಡೇ? ಇಫ್ ಯು ಆಸ್ಕ್ ಮೀ ಕ್ಯಾನ್ ಐ ಡೇರ್ ಟು ಡೂ ಇಟ್ ಟುಡೇ, ಐ ಫೀಲ್ ಲಿಟಲ್ ಕಾಂಪ್ಲಿಕೇಟೆಡ್. ಇವಾಗಿರೋ ಪರಿಸ್ಥಿತಿ, ಮೈಂಡ್ ಸೆಟ್, ಜನಗಳ ಮೈಂಡ್ ಓಡ್ತಾ ಇರೋ ವೇಗ, ದಟ್ ಸ್ಪೀಡ್, ಆ್ಯಂಡ್ the rush they have to go and see a cinema commercially. Maybe this is not the right time. Maybe good time will come and we'll collaborate again. Also, like though you don't want to reveal the characters, but somewhere the little glimpse what we saw, one thing is when you say Dada yaru, Dada ಅಂದ ತಕ್ಷಣ ನಾವು ವಿಷ್ಣುವರ್ಧನ್ಗೆ ಹೋಗ್ತೀವಿ ಒಂದು, but it's slowly shifting to Sudeep. It's gradually shifted to Sudeep. Do you like this to be called Dada? ನನ್ನ ತಂದೆ ತಾಯಿಯರು ಹೆಸರಿಟ್ಟು ಸುದೀಪ್ ಅನ್ನೋದನ್ನೇ ಬಿಟ್ಬಿಟ್ಟು ಹುಚ್ಚಾಗಿ ಹೋಗ್ಬಿಟ್ಟಿದ್ದೀನಿ. ಅಲ್ಲಿಂದ ಕಿಚ್ಚಾಯಿತು, ಆ್ಯಂಡ್ ನಥಿಂಗ್ ಇಸ್ ಮೈನ್. ಆಲ್ ದ ಟರ್ಮ್ಸ್ ಆರ್ ಕಮಿಂಗ್ ಫ್ರಮ್ ಮೈ ಸರೌಂಡಿಂಗ್ ಆ್ಯಂಡ್ ದ ಪೀಪಲ್ ಹೂ ಲೈಕ್ ಮೀ ಆ್ಯಂಡ್ ಲವ್ ಮೀ. ಸೊ ಐ ವಿಲ್ ನಾಟ್ ರಿಯಾಕ್ಟ್ ಟು ಎನಿ ನೇಮ್ಸ್. ಐ ವಿಲ್ ಜಸ್ಟ್ ರಿಯಾಕ್ಟ್ ಟು ದ ಇಂಟೆನ್ಷನ್ ಬಿಹೈಂಡ್ ದ ನೇಮ್. ಸೊ ಅವ್ರು ದಾದಾ ಅಂದಿದ್ದು, ಇನ್ನೊಂದಿದ್ದು ಇವ್ರು ಕರ್ಕೊಂಬಂದಿದ್ದು. ಬಟ್ ಒಂದಂತೂ ಸತ್ಯ, ನೀವು ನನಗೆ ಪರ್ಸ್ನಲಾಗಿ ಕೇಳೋಕ್ಕಾದ್ರೆ ನಮಗೆ ದಾದಾ ಯಾವತ್ತಿದ್ರು ವಿಷ್ಣು ಸರ್. ನಾವು ಆ ಪೊಸಿಷನಿಗೆ ಹೋಗೋಕ್ಕೂ ಆಗಲ್ಲ, ಹೋಗೋಕ್ಕೆ ಆಸೆನೂ ಪಡಲ್ಲ. ಇಲ್ಲಿ ಕೆಲವ್ರು ಕರೀತಾರೆ, ಇವ್ರು ಕರೀತಾರೆ, ಅದು ಹಾಕ್ಕೊಂಡಿದ್ದಾರೆ. ಅದಾದ್ಮೇಲೆ ಕರೆದು ಬೇರೆ ಕಡೆ ಹೋಗಿದ್ದಾರೆ ಅವರು. ಸೊ ಇಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಇಟ್. ಆ್ಯಂಡ್ ಬಟ್ ಸಮ್ವೇರ್ ಡೋಂಟ್ ಯು ಥಿಂಕ್ ಮನೆಯಲ್ಲಿ ತಂದೆ ಅನ್ನೋರು ತುಂಬ ದೊಡ್ಡ ಅಚೀವ್ ಮಾಡಿ ಕೂತಿರ್ಬೇಕಾದ್ರೆ ಯಾರಾದರೂ ಒಬ್ಬರು ಮನೆಗೆ ಬಂದಾಗ ನೀವು ನಿಮ್ಮ ತಂದೆ ಥರನೇ ಹೆಸರು ಮಾಡ್ತಾ ಇದ್ದಾರೆ ಬಿಡ್ರಿ, ಅದ ಖುಷಿ ಆಗಲ್ವಾ? ಹಾಗೆ ಯಾರೋ ಒಬ್ಬರು ಬಂದ್ಬಿಟ್ಟು ಇಲ್ಲಿ ನಮಗೂ ಒಂದು ಸ್ವಲ್ಪ ಹಂಗೆ ಕರೆದಾಗ ತಗೊಳಪ್ಪ, ಓಕೆ, ನಮಗೂ ಅಲ್ಲಿ ಅವ್ರ ಆಶೀರ್ವಾದದಲ್ಲಿ ಇಟ್ಟಿದ್ದೀರಾ ಅಂತ ಬರುತ್ತೆ ಅಷ್ಟೇ. ಅಲ್ಲಿ ಮುಗಿದೋಗುತ್ತೆ. ಅಪ್ಪನೇ, ಮಗನೇ. ನನಗೆ 3 questions ಇದೆ. I'll just ask, don't mind, okay? I've got it prepared. With you, nobody minds. ಇನ್ನೊಂದು ಅದೇ ಇದು ಕಂಟಿನ್ಯೂಷನ್ ಅಲ್ಲೇ ವೆನ್ ಯು ಸೆಡ್ ಅಬೌಟ್ ಚೇರನ್ಸ್ ಸಬ್ಜೆಕ್ಟ್ ವಿಲ್ ನಾಟ್ ಅಲೈನ್ ಅಂತ, ಸಮ್ವೇರ್ ದ ಲಿಟಲ್ ಗ್ಲಿಮ್ಸ್ ಗೇವ್ ಅಸ್ ದಟ್ ಯು ಆರ್ ಕ್ಲಿಂಗಿಂಗ್ ಆನ್ ಟು ದ ಖಾಕಿ ಯೂನಿಫಾರ್ಮ್ ಫಾರ್ ಅ ಲಾಂಗ್ ಟೈಮ್. ಯು ಎಂಜಾಯ್. ಇಲ್ಲೆಲ್ಲಾದ್ರೂ ಖಾಕಿ ಕಾಣಿಸ್ತಾ? ನೋ, ಅದು ಇನ್ವೆಸ್ಟಿಗೇಟಿವ್ ರೋಲ್ ಅಂತ ಅನ್ಸ್ಬೋದು. ಇದು ಇನ್ವೆಸ್ಟಿಗೇಷನ್ ಕಾಣಿಸ್ತಾ? ಐ ಫೆಲ್ಟ್ ಸೋ ಸರ್. ಹೌ? ಯಾರೋ 4 ಜನ ಮೆಟ್ಲ್ ಮೇಲೆ ಬಂದರು, ಒಬ್ಬರಿಗೆ ಹೊಡೆದೇ ಶೂಟ್ ಮಾಡಿದೆ. ಇನ್ವೆಸ್ಟಿಗೇಷನ್ ಅಂದರೆ ಅವ್ರು ನಿಲ್ಲಿಸಿ, ಬಾ, ಯಾಕೆ ಬಂದೆ, ಏನು ನಿನ್ನ ಕೈಯಲ್ಲಿದೆ, ಓಪನ್ ಮಾಡಿ ತೋರಿಸು, ಅಲ್ಲಿ ಎಲ್ಲಿದೆ, ಬಂದ ಬಿಟ್ಟ ಹೋದ. ಇದು ಶಾರದಾ ನಿಮ್ಮ ಕ್ಯೂರಿಯಾಸಿಟಿ ಅಷ್ಟೇ.
ಏನಾಗುತ್ತೆ, ನೀವು ತೋರಿಸೋದಕ್ಕಿಂತ ಜಾಸ್ತಿ ನೋಡೋಕೆ ಹೋಗ್ತೀರಲ್ವಾ, ಅದು ಕಾಣಿಸುತ್ತೆ. ನೀವು ಹೇಳಿರೋದಕ್ಕೆ ಒಪ್ತೀನಿ. ನಿಮ್ಮ ಕ್ವೆಶನ್ ಇಂಟೆಲಿಜೆಂಟ್ ಆಗಿದ್ರೆ ಉತ್ತರ ಕೊಡ್ಬೋದು. ದಿಸ್ ಇಸ್ ವೆರಿ ಕ್ಯೂರಿಯಸ್. ಅಲ್ಲಿ ಇನ್ವೆಸ್ಟಿಗೇಷನು ಕಾಣಿಸ್ಲಿಲ್ಲ, ಕಾಕಿನೂ ಕಾಣಿಸ್ಲಿಲ್ಲ, ಎಲ್ಲ ಬಿಟ್ಟಾಕಿ ನಾನೇ ಕಾಣಿಸ್ಲಿಲ್ಲ, ಒಂದು ಮುಖ ಬಿಟ್ರೆ. ಸೊ ಟೆಲ್ ಮಿ ವಾಟ್ ಮೇಡ್ ಯು ಥಿಂಕ್ ಲೈಕ್ ದಟ್? The whole setup, whatever the caricatures. No, there is no stage. Somewhere there are familiarities. ನಿಮಗೆ ಯಾಕೆ ಓಕೆ, ನಿಮಗೆ ಯಾಕೆ ಅನಿಸ್ಲಿಲ್ಲ ಸರ್? ನೀವೇನಾದ್ರು ಲೈಟ್ ಹೌಸಲ್ಲಿ ಲೈಟ್ ಬಾಯ್ ಕೀಪರ, ಲೈಟ್ ಹೌಸ್ನ ಅವರು ಪರ್ಚೇಸ್ ಮಾಡಕ್ಕೆ ಬಂದಿದ್ದಾರೆ, ಒಬ್ರಿಗೆ ಹೊಡೆದೆ, ಆ ಥರ ಯಾಕೆ ಅನ್ನಿಸ್ಲಿಲ್ಲ? No, for the status, star status you have, I think you have. It is just, can do better a roles. past film and everything. Okay. See, that's all I'm telling you. And Kaki ಅಂತ ನೀವೇನು ಹೇಳಿದ್ರಿ, I totally accept. ಮ್ಯಾಕ್ಸಲ್ಲಿ ಕಾಕಿನೇ ಇಲ್ವಲ್ಲ. Investigative roles, somewhere you Metaphoric. it's not that you have to wear a uniform or something, but That's you what I'm love saying. the roles. You love such roles. I love roles, I love cinema. You love action. 100, you don't like action? I love. I mean, but you are better off. I always tell you, you were in future when you did Iga, but you are getting back to action. Not that it is easy for you, but people want it. But do you think we are going back again? no, with such sir, subjects? Sharda, I'm exactly doing what I want to do. Okay. And I am doing what public wants me to do. Next, she wants to see me with a heroine, I'll have 3. It's okay. I need to deliver what audience want. Correct? I need to give what ಜನಕ್ಕೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೊಡೋದೇ ನನ್ನ ಕರ್ತವ್ಯ. ಈಗ ಎಲ್ಲ ಬಿಟ್ಟಾಕಿ ನಾವೆಲ್ಲ ಕೂತಿರ್ಬೇಕಾದ್ರೆ ಒಂದೇನೋ ಯಾರಾದ್ರು ಉತ್ತರ ಕೊಟ್ಟರು ಅಂದ್ಕೊಳ್ಳಿ, ಅವತ್ತು ನಿಮಗೆ ಅನಿಸಿರ್ಬೋದು, ಹೇಳಿದ್ರು ಸ್ವಲ್ಪ ಪ್ರೀತಿಯಿಂದ ಹೇಳ್ಬೋದಿತ್ತಲ್ವಾ, ಹೇಳಿದ್ರು ಸ್ವಲ್ಪ ಹಿಂಗೆ ಮಾಡ್ಬೋದಿತ್ತಲ್ವಾ. ಅಗೇನ್, ಡೋಂಟ್ ಯು ಥಿಂಕ್ ದಟ್ ನಿಮ್ಮ ಅಡ್ವೈಸ್ನ ಕನ್ಸಿಡರ್ ಮಾಡಿ ಪ್ರಾಬಬ್ಲಿ ದ ನೆಕ್ಸ್ಟ್ ಟೈಮ್ ದಟ್ ಪರ್ಸನ್ ಇಸ್ ಸ್ಪೀಕಿಂಗ್ ಈಸ್ ಅ ಲಿಟಲ್ ಮೋರ್ ಹಂಬಲ್ ಆರ್ ವಾಟ್ ಎವರ್ ಇಟ್ ಇಸ್, ರೈಟ್? ಹಾಗೇನೆ ನಾವು ಒಬ್ಬ ಕಲಾವಿದನಾಗಿ ಒಂದು ಮಾರ್ಕೆಟ್ ಅಂತ ಸೆಟ್ ಮಾಡಿದಾಗ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್ ದ ಮಾರ್ಕೆಟ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಮೀ, ವಾಟ್ ಇಸ್ ಇಟ್ ದಟ್ ಮೇಕ್ಸ್ ದೆಮ್ ಹ್ಯಾಪಿ, ಆ್ಯಂಡ್ ಐ ನೀಡ್ ಟು ಡೆಲಿವರ್ ದಟ್. ಹಾಗಂತ ಒಂದೇ ಫಾರ್ಮುಲಾ ಕಾಕಿ ನೋ, ವಿ ಕ್ಯಾನ್ ಆಲ್ಸೋ ಡೂ ಕ್ಯಾರೆಕ್ಟರ್ಸ್ ಆಫ್ ಮೆನಿ ವೇಸ್. ಬಟ್ ಇವ್ರೇನು ಬರೀತಾರೆ, ಇವ್ರೇನು ತಲೆಯಲ್ಲಿ ಇಟ್ಕೊಂಡು ಬರ್ದಿರಂತ ನೋಡಕ್ಕೆ ಹೋದಾಗ ಅದಕ್ಕೆ ಸ್ಪಂದಿಸೋದು ನನ್ನ ಮೊದಲನೇ ಕರ್ತವ್ಯ. ಅದರಲ್ಲಿ ಖುಷಿ ಆಗಿದೆ ಅಂದಮೇಲೆ ಐ ಆಮ್ ಡೂಯಿಂಗ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್ ಟು ಡೂ ಆ್ಯಂಡ್ ಐ ಆಮ್ ಡೂಯಿಂಗ್ ವಾಟ್ ಎಕ್ಸಾಕ್ಟ್ಲಿ ದ ಪಬ್ಲಿಕ್ ವಾಂಟ್ಸ್ ಮೀ ಟು ಡೂ. Okay. This was a thought when it came to me, and then you helidri, you have Kannada technicians, probably some Kannada actors, part of the script, to be directed by Vijay Karthikeyan. But how will, since ನೀವೆಲ್ಲ ಚೆನ್ನೈಲೇ ಮಾಡಬೇಕು ಅಂತಿದ್ದೀರಲ್ಲ, how will this benefit the Kannada workers here? Will you take them to Chennai? ಒಂದು ನಿಮಿಷ. ಈಗ ಮೊದಲನೇ ಪತ್ರಿಕಾಗೋಷ್ಠಿ ಶಾಂಗ್ರಿಲಾ ಹೋಟ್ಲಲ್ಲಿ ನಡೀತು ಅಂದ ತಕ್ಷಣ ಎಲ್ಲದೂ ಇಲ್ಲೇ ನಡಿಬೇಕು ಅಂತ ಇಲ್ವೇ? ಈಗ ಚೆನ್ನೈಲಿ ಶೂಟಿಂಗ್ ಪ್ರಾರಂಭ ಆಗ್ತಾ ಇದೆ ಅಂದ ಮಾತ್ರಕ್ಕೆ ಇಲ್ಲಿ ಶೂಟಿಂಗ್ ಚೆನ್ನೈಲಿ ಅಂತ ಯಾರು ಹೇಳಿದ್ರು? ನೀವೇನು ಗೊತ್ತಾ, ನಿಮ್ಮ ತಲೆಯಲ್ಲಿ ಓಡೋದನ್ನೆಲ್ಲ ನಾವು ಮಾಡ್ತಾ ಇದೀವಿ ಅಂತ ತಲೆ ಥಿಂಕ್ ಮಾಡಿ ಸರ್. ಬಿಕಾಸ್ ಆಕ್ಚುಲಿ ಎಷ್ಟೊಂದು ಜನ ಒಂದು ಸ್ಟಾರ್ ಫಿಲಮ್ ಸ್ಟಾರ್ಟ್ ಮಾಡಬೇಕು ಅಂದ ತಕ್ಷಣ ಕನ್ನಡ ವರ್ಕರ್ಸ್ಗೆ ಕೆಲಸ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೆ ನಾನು ಕೇಳಿದ್ದು, ಸಿನ್ಸ್ ಇಟ್ ಇಸ್ ಬೇಸ್ಡ್ ದ ಶೂಟಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಚೆನ್ನೈ ಅಂತ ಹೇಳಿದ್ದಕ್ಕೆ. ಚೆನ್ನೈಯಿಂದ ಸ್ಟಾರ್ಟ್ ಆಗುತ್ತೆ. ಆದರೂ ಸ್ವಲ್ಪ ಜಸ್ಟ್ ಸೊ ಯು ನೋ, ಮ್ಯಾಕ್ಸ್ ಸಿನಿಮಾ ಆಲ್ಮೋಸ್ಟ್ 80% ಆಫ್ ದ ಸಿನಿಮಾ ನಡೆದಿದ್ದು ಮಹಾಬಲಿಪುರಂ. 80% ವರ್ಕರ್ಸ್ ಇದ್ದಿದ್ದು ಕನ್ನಡದವರು. ಚಪ್ಪಾಳೆ ನೋಡಿದಿಲ್ಲ. ಕನ್ನಡ ನಾವು ಯಾವತ್ತೂ ಬಿಟ್ಟು ಆ ಕಡೆ ಹೋಗಿಲ್ಲ ಶಾರದಾ ಅವರೇ. ಆ್ಯಂಡ್ ಸೆಕೆಂಡ್ ಏನಾಗುತ್ತೆ, ಸಮ್ಟೈಮ್ಸ್ ಎಲ್ಲ ಕಡೆ ವರ್ಕರ್ಸು ಹಾಕೋಬೇಕಾಗತ್ತೆ. ಓಕೆ, ಅಲ್ಟಿಮೇಟ್ಲಿ ಒಂದು ಸತ್ಯಜ್ಯೋತಿ ಅನ್ನೋ ತಮಿಳ್ ಬ್ಯಾನರ್ ಒಂದು ಕನ್ನಡ ಚಿತ್ರ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲೇನೆ ಅರ್ಥ ಮಾಡ್ಕೊಬೇಕು, ನಾವು ಕನ್ನಡ ಪ್ರೇಕ್ಷಕರಿಗೆ ಸಿನಿಮಾ ಕೊಡುವಾಗ ಪ್ರತಿಯೊಂದು ದುಡಿಮೆ, ಪ್ರತಿಯೊಂದು ಇವಾಗ ಎಕ್ಸಿಕ್ಯೂಟರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಎಲ್ಲ ತಮಿಳ್ ಕನ್ನಡಕ್ಕೆ ಬರುತ್ತೆ ಹೊರತು ಇನ್ನೆಲ್ಲೂ ಹೋಗಲ್ಲ. ಕರೆಕ್ಟ್? ಹಾಗೆ ಸತ್ಯಜ್ಯೋತಿ ಬ್ಯಾನರ್ ಅಂತ ಬಂದಾಗ ಇವರೊಂದು ತಮಿಳು ಸಂಸ್ಥೆ ಆದಾಗ ಇವ್ರ ಕಡೆಯವ್ರನ್ನೂ ನೋಡ್ಕೊಬೇಕು ತಾನೆ. ಒಬ್ಬ ಕನ್ನಡ ಹೀರೋನ ಇಟ್ಕೊಂಡು ಸಿನಿಮಾ ಮಾಡೋ ಮಾತ್ರಕ್ಕೆ ಪ್ರತಿನೂ ನಾವು ಹೇಳ್ದಂಗೆ ಆಗ್ಬೇಕು ಅನ್ನೋದು ತಪ್ಪು. ಅವ್ರನ್ನ ಕಾಪಾಡಿರೋದು ಅವ್ರ ಭಾಷೆ,
ನಮ್ಮನ್ನು ಕಾಪಾಡಿರೋದು ನಮ್ಮ ಭಾಷೆ. ಅವ್ರವ್ರ ಭಾಷೆಗೋಸ್ಕರ ಏನು ಮಾಡಬೇಕೋ ಮಾಡಲೇಬೇಕು, ನಾವು ನಮ್ಮ ಭಾಷೆಗೋಸ್ಕರ ಏನು ಮಾಡಬೇಕೋ ಮಾಡಲೇಬೇಕು. ಒಂದಂತೂ ಸತ್ಯಮ್ಮ, ಸೆಟ್ಟಲ್ಲಿ ಬರೀ ತಮಿಳ್ನವರು ಇರಲ್ಲ, ಸೆಟ್ಟಲ್ಲಿ ಬರೀ ಕನ್ನಡದವರು ಇರಲ್ಲ. ಇವೆರಡು ಹೊರತುಪಡಿಸಿ ಬರೋ ಮಾಸ್ಟರ್ ತೆಲುಗುನೂ ಮಾತಾಡ್ಬೋದು, ಅದು ಗೊತ್ತಿಲ್ಲ. ಬಟ್ ದ ಥಾಟ್ ದಟ್ ನಾವೇನೇ ಮಾಡಿದ್ರು ಕನ್ನಡಕ್ಕೆ ಮಾಡ್ತೀವಿ ಅನ್ನೋದು ಒಳ್ಳೇದೇ ಇರ್ಬೋದು. ಬಟ್ ಅದನ್ನು ಮಾತಾಡ್ತಾ ಮಾತಾಡ್ತಾ ಕನ್ನಡದ ಜನಕ್ಕೆ ನಾವು ಯಾವತ್ತೂ ಒಂದು ಸ್ವಾರ್ಥಿಗಳಾಗಿ ಕಾಣಿಸ್ಕೊಂಡಿಲ್ಲ, ಕಾಣಿಸ್ಕೊಳ್ಳಲು ಕೂಡದು. ನಮ್ಮಲ್ಲಿ ಅನ್ನ ಹಾಕೋಣ, ಪಕ್ಕದವರು ಊಟ ಮಾಡಬೇಕು, ಅದು ಕರೆಕ್ಟ್ ಅಲ್ಲ. ಅವ್ರನ್ನ ಕಾಪಾಡಿದೌದು ಅಂದಮೇಲೆ ಅಲ್ಲಿನವರು ಇರಬೇಕಾಗುತ್ತೆ. Okay, my last question is, you have distanced Kannada producers and directors, if may I ask? No. It is a question I'm asking. No. ನೀವು ಹೆಂಗೆ ಕೇಳ್ತೀರಾ ಅಂದರೆ ಶಾರದಾ, ಬೆಳಗ್ಗೆ ತಲ್ಲುಜ್ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಥಿಂಕಿಂಗು. ನಾನು ಬೇರೆ ಕೇಳಬೇಕೆ, ನಾನು ಏನೋ ಕೇಳಬೇಕೆ, ಒಂದು ನಿಮಿಷ ಸರಿ, ನಿಮ್ಮ ಪ್ರಶ್ನೆ ಮುಗೀತು, ನಾನು ಉತ್ತರ ಟೈಮ್. ಈಗ ನಾನು ಏನೋ ಅಲ್ಲಾಡಿಸ್ಬೇಕೆ ಅಂತ ಹೊರಡ್ತೀರಾ. ಹೇಳಿ, ನಾನು ನಿಮ್ದಾಯ್ತು, ಒಂದು ನಿಮಿಷ. ಈಗ ನೀವೇನು ಮಾಡಬೇಕು, ಪ್ರತಿಯೊಬ್ಬ ದೊಡ್ಡ ಸಂಸ್ಥೆ ಅಂತ ಯಾರ್ಯಾರು ಕನ್ನಡ ಚಿತ್ರರಂಗದಲ್ಲಿದ್ದಾರೋ ಹೋಗಿ, ವೈ ಡೋಂಟ್ ಯು ಆಸ್ಕ್ ದೆಮ್, ಹ್ಯಾವ್ ಯು ಡಿಸ್ಟೆನ್ಸ್ ಸುದೀಪ್? ವಯಸ್ಸ ಪರ್ಸ್ಪೆಕ್ಟಿವ್ ಆ್ಯಂಗಲ್. ನಾನು ಯಾಕೆ ಡಿಸ್ಟೆನ್ಸ್ ಮಾಡಲಿ? ಇನ್ನೊಂದು, ಡಿಸ್ಟೆನ್ಸ್ ಮಾಡೋದು ಬಿಟ್ಟಾಕಿ ಬಂದವ್ರಿಗೆ ಯಾಕೆ ಕೈ ಹಿಡಿದೇ ಇರಲಿ? ನನ್ನನ್ನು ಹುಡ್ಕೊಂಬಂದವ್ರನ್ನ ನಾನು ಮಾತಾಡಿಸ್ಲೋ, ಇಲ್ಲ ನೀವು ಇಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿ ಯಾರೋ ನನಗೆ ಇನ್ನೂ ಪ್ರಶ್ನೆ ಕೇಳ್ತಾ ಇಲ್ಲ, ಅವ್ರು ಯಾಕೆ ನನ್ನನ್ನು ಇಷ್ಟಪಡ್ತಾಳಂತ ಅನ್ಲೋ. ನನ್ನ ಭಾಗದಲ್ಲಿರೋದು ನನ್ನ ತುತ್ತು, ನನ್ನ ಗತ್ತು. ಮುಗೀತು. ಇವತ್ತಿಗೆ ಇವರೇ ನಮ್ಮ ಭಾಗದ ನಿರ್ಮಾಪಕರು. ಇದು ಹೊರತುಪಡಿಸಿ ಬೇರೆ 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 ಇದ್ದಾರೆ. ಬಟ್ ಒಂದು ತಿಳ್ಕೊಳ್ಳಿ, ಕನ್ನಡದಲ್ಲೇ ಹುಟ್ಟಿ ಇಲ್ಲೇ ಮಾಡಿ ಇಲ್ಲೇ ಇರ್ಬೇಕಾದ್ರೆ ನಾವು ಡಿಸ್ಟೆನ್ಸ್ ಮಾಡ್ತಾ ಇದೀವಿ ಅನ್ನೋದು ತಪ್ಪಾಗುತ್ತೆ. ಇಟ್ಸ್ ನಾಟ್ ಟ್ರೂ. ಹಾಗಂದಿದ್ರೆ ಇವಾಗ ಈ ಪತ್ರಿಕಾಗೋಷ್ಠಿ ಕೂಡ ಚೆನ್ನೈಲಿ ನಡಿಬೋದಿತ್ತೆ, ಇಲ್ಲ ಅಲ್ಲಿದ್ದವ್ರನ್ನ ಕರೆಸಿ ಎಲ್ಲ ಮಾಡ್ಬೋದಿತ್ತೆ. ಇಟ್ಸ್ ನಾಟ್ ದ್ಯಾಟ್. ವಿ ಆರ್ ನಾಟ್ ಡಿಸ್ಟೆನ್ಸ್ಡ್ ಎನಿಬಡಿ. ವೈ ಶುಡ್ ಐ? hold on. Listen. ನೀವೆಲ್ಲರೂ ನಿಮ್ಮ ಕ್ವಶನ್ಸ್ ಮರ್ತೋಗ್ಬಿಡ್ಬೇಡಿ ಈ ಗ್ಯಾಪಲ್ಲಿ. ನಾವಿನ್ನೂ ಕಾರ್ಯಕ್ರಮದ ಮೊದಲನೇ ಎಪಿಸೋಡಲ್ಲಿದ್ದೀವಿ. 2ನೇ 3ನೇ ಎಪಿಸೋಡ್ ಕಾಲಿಡಲ್ಲ. ನಿಮ್ಮ ಟೈಮು ಬರುತ್ತೆ. ಕೆಲವು ಕನ್ನಡ ಡೈರೆಕ್ಟರ್ಸು ನಿಮ್ಮನ್ನು ಡೈರೆಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಅವರು ಲೈನಲ್ಲಿ ಇದ್ದಾರಾ ಅಂತ ಕೇಳೋಕ್ಕೆ ಅಷ್ಟೇ. 100%. See, I will never ignore people who wants to make films with me. ಇವಾಗ he walked in ಹಾಗೆ ಅಲ್ಲ, ಅವ್ರು ವಾಕ್ ಮಾಡಿದಾಗ ನನ್ನ ಮನೆ ಬಾಗಿಲಿಗೆ ನನ್ನ ಕತೆ ಹೇಳಕ್ಕೆ ಬಂದಾಗ, ಇವತ್ತಿಗೆ ಅವರು ವಿಜಯ್ ಕಾರ್ತಿಕೇಯನ್, ಇವತ್ತಿಗೆ ಮ್ಯಾಕ್ಸ್ ನಿರ್ದೇಶಕರು, ಅವತ್ತಿಗೆ ಯಾರು? ಹಾಗೆ ನೋಡೋಕ್ಕೆ ಹೋದರೆ ಇಗ್ನೋರೇ ಮಾಡಬೇಕು ಅಂದಿದ್ರೆ ನನಗೆ ಇನ್ನೂ ಹೆಸರಿರೋರನ್ನ ಕರ್ಕೊಂಬರ್ರಿ, ದೊಡ್ಡ ದೊಡ್ಡ ಡೈರೆಕ್ಟರ್ಗಳನ್ನ ಕರ್ಕೊಂಬರ್ರಿ ಅನ್ಬೋದಿತ್ತು. ಐ ಡಿಂಟ್ ಡೂ ದ್ಯಾಟ್. ಐ ವಿಲ್ ನೆವರ್ ಇಗ್ನೋರ್ ಎನಿಬಡಿ ಹೂ ವಾಂಟ್ಸ್ ಟು ಟೆಲ್ ಮಿ ಅ ಸ್ಟೋರಿ. ಐ ವಿಲ್ ನೆವರ್ ನೆಗ್ಲೆಕ್ಟ್ ಎನಿಬಡಿ. ನನ್ನನ್ನು ತಲೆಯಲ್ಲಿ ಹಿಡ್ಕೊಂಡು ಕತೆ ಮಾಡಿ ಪ್ರತಿಯೊಬ್ಬರು ಕತೆನೂ ಕೇಳ್ತೀನಿ ನಾನು. ಪ್ರತಿಯೊಬ್ಬರು ನನ್ನ ಹತ್ರ ರೀಚ್ ಆದಮೇಲೆ ನಾನು ಅವರಿಗೆ ಟೈಮ್ ಕೊಟ್ಟು 1.5 hour ಕತೆ ಕೇಳಿದ್ದೀನಿ. ಸೂಟ್ ಆದಾಗ ಅದನ್ನು ಲೈನಪ್ಪಲ್ಲಿ ಹಿಡ್ಕೋತೀವಿ. ಕೆಲವು ಸೂಟ್ ಆಗಲ್ಲ, ಕೆಲವು ನಮಗೆ ಅಂತ ಅನ್ಸಲ್ಲ. ಎಷ್ಟೋ ಸಲ ಕತೆ ಹೇಳಕ್ಕೆ ಬಂದವರಿಗೆ ಬೇರೆ ಹೀರೋಗಳಿಗೆ ಫೋನ್ ನಂಬರ್ ಕೊಟ್ಟು ಅವ್ರಿಗೆ ಕನೆಕ್ಟ್ ಮಾಡಿಸಿ ಅಲ್ಲೂ ಕೂಡ ಕಳಿಸಿದ್ದೀವಿ. ನೀವು ಅಲ್ಲಿ ಹೋಗಿ ಇವತ್ತಿಗೇನೆ ನಾನು ಹೇಳ್ತಾರೆ ಇದು ಅಂತಲ್ಲ. ದೇರ್ ಆರ್ ಟೈಮ್ಸ್ ವಿ ಶುಡ್, ಇಟ್ಸ್ ಎ ಗುಡ್ ಸ್ಟೋರಿ, ಡೋಂಟ್ ವೇಸ್ಟ್ ಇಟ್, ಅಲ್ಲಿಗೆ ಹೋಗ್ರಿ, ಅದೂ ನಡೆದಿರುತ್ತೆ. ಸೊ ಇಟ್ ಹ್ಯಾಸ್ ಬೀನ್ ಲೈಕ್ ದ್ಯಾಟ್. ಸೊ ಐ ವಿಲ್ ನೆವರ್ ಡೂ ದ್ಯಾಟ್. Thank you, sir. It is just, yeah, you told me, yeah, from morning I was thinking what to ask. I always intend to ask questions which are around the film and about the actor, and that's why I wanted to clear it. I know that. I'm just kidding. Chalo. Thank you.